ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಏಕದಂತಂ ಶೂರ್ಪಕರ್ಣಂ ಗಜವಕ್ತ್ರಂ ಚತುರ್ಭುಜಂ ಪಾಶಾಂಕುಶಧರಂ ದೇವಂ ಧ್ಯಾಯೇತ್ ಸಿದ್ಧಿವಿನಾಯಕಂ ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುರ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀಗುರವೇ ನಮಃ ಮನೋಜವಂ ಮರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ ಯತ್ರ ಯತ್ರ ರಘುನಾಥಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಎಲ್ಲರಿಗೆ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ನಿನ್ನೆಯ ಸಂಚಿಕೆಯಲ್ಲಿ ಪಿನಾಕಧಾರಿಯಾದಂಥ ಪರಮೇಶ್ವರ ಬಹಳ ಪ್ರಸಿದ್ಧವಾದಂತಹ ರಾಮಾಯಣದ ಮೂಲ ಸ್ತಂಭವಾಗಿರುವಂತಹ ರಾಮರಿಗೆ ತಾನು ಪರೋಕ್ಷವಾಗಿ ಅನುಗ್ರಹವನ್ನು ಮಾಡಿದಂತಹ ಒಂದು ಪ್ರಸಂಗ ಹಾಗೂ ಪ್ರತ್ಯಕ್ಷವಾಗಿ ಅರ್ಜುನನಿಗೆ ಒಲಿದು ಆ ಅಸ್ತ್ರಶಸ್ತ್ರಗಳನ್ನು ಕೊಟ್ಟಂಥ ಅದರ ಪ್ರಯೋಗದಿಂದ ಈ ಕುರುಕ್ಷೇತ್ರದ ಯುದ್ಧದಲ್ಲಿ ಜಯವನ್ನು ಗಳಿಸಿದ ಅನ್ನುವಂಥದ್ದು ಮಹಾಭಾರತದಲ್ಲಿ ಬರುವಂಥ ವರ್ಣನೆ. ಜೊತೆಗೆ ಕೃಷ್ಣನ ಶ್ರೇಷ್ಠವಾದ ಅನುಗ್ರಹ ಇದ್ದದ್ದರಿಂದ ಆ ಕುರುಕ್ಷೇತ್ರ ಯುದ್ಧದಲ್ಲಿ ಅವರು ಆ ರಣ ನದಿಯನ್ನು ದಾಟಿದರು ಅನ್ನುವಂಥದ್ದು ವಿಚಾರ. ಅಲ್ಲಿಗೆ ಅವನ ಸ್ವಲ್ಪ ಅಸ್ತ್ರಶಸ್ತ್ರಗಳು ವೇಷಭೂಷಣಗಳು ಇದರನ್ನೆಲ್ಲ ಸ್ವಲ್ಪ ಕೂಲಂಕುಷವಾಗಿ ಚಿಂತನೆ ಮಾಡಿದ್ದಾಗಿದೆ. ಈಗ ಚಿಂತನೆ ಮಾಡಬೇಕಾಗಿರುವುದು ಲಿಂಗ. ನಾವು ಶಿವನನ್ನು ಶಿವನ ಸ್ವರೂಪದಲ್ಲಿ ಪೂಜೆ ಮಾಡಲಿಕ್ಕೆ ಹೋಗೋದಿಲ್ಲ. ವಿಷ್ಣುವನ್ನು ನೋಡ್ತೇವೆ, ನಾರಾಯಣನನ್ನು ನೋಡ್ತೇವೆ, ಅಥವಾ ಯಾವುದಾದ್ರೂ ಅಮ್ಮನವರ ವಿಗ್ರಹವನ್ನು ನೋಡ್ತೇವೆ. ಅದೆಲ್ಲ ನಮಗೆ ಇದ್ದಂತೆ ಒಂದು ಕಣ್ಣು, ಕೈ, ಕಾಲು ಇದೆಲ್ಲ ಸಾಧಾರಣವಾಗಿರುತ್ತೆ. ಹೀಗೆ ಶಿವನ ವಿಚಾರಕ್ಕೆ ಬಂದಾಗ ಶಿವನ ಈ ರೀತಿಯಾದಂತಹ ವಿಗ್ರಹ ಇರೋದಿಲ್ಲ. ಶಿವನನ್ನು ನಾವು ಪೂಜೆ ಮಾಡ್ತೀವಿ ಹೇಗಪ್ಪ ಅಂದರೆ ಅದು ಲಿಂಗಾಕಾರದಲ್ಲಿರುತ್ತೆ, ಅದು ಪಿಂಡಾಕಾರವಾಗಿರುತ್ತೆ. ಅದು ನಾನು ಈ ಪ್ರವಚನದ ಪ್ರಾರಂಭದ ದಿನದಲ್ಲಿ ಹೇಳಿದ್ದೆ, ಲಿಂಗ ಉದ್ಭವ ಹೇಗೆ ಆಯಿತು, ಯಾವುದರ ಹಿನ್ನೆಲೆಯಲ್ಲಿ ಆಯಿತು ಅಂತ. ಬ್ರಹ್ಮದೇವನಿಗೆ ಬಂದ ಗರ್ವವನ್ನು ಹೋಗಲಾಡಿಸಿಕೊಳ್ಳಬೇಕು ಅಂತ ಹೇಳಿ ಆ ಪರಮೇಶ್ವರನು ಹೂಡಿದಂತಹ ನಾಟಕದಲ್ಲಿ ಆ ಸತ್ಯನಾರಾಯಣನಿಗೆ ಜಯವನ್ನು ಕೊಟ್ಟು ಈ ಬ್ರಹ್ಮದೇವ ತಾನು ಸುಳ್ಳನ್ನಾಡಿದ್ದರಿಂದ ಅವನ ಒಂದು ತಲೆಯನ್ನು ತೆಗೆದು ಶಿಕ್ಷೆಯನ್ನು ಕೊಟ್ಟ. ಅದನ್ನೇ ಒಂದು ಸಾಲಿನಲ್ಲಿ ಹೇಳುವುದಾದರೆ, ಆದ್ಯಂತವ ಅಳಿಯಲಿಕ್ಕೆ ಅಜಹರಿಗಳು ಸಿದ್ಧರಾಗೆ, ರಸಾತಳವ ಮೀರೆ ಪಾದ ಮುಗಿಲು ತೂರಿ ಚಾಚಲು ಶಿರ, ಹೊರಟ ವಿಷ್ಣು ವಿರಂಚಿಗಳು ಮೇಲೆ ಕೆಳಗೆ ಸತತ ಚಲಿಸೆ, ಕಾಣದಿರಲು ಆದಿ ಅಂತ್ಯ. ಇವರಿಬ್ಬರು ಹರಿ ಮತ್ತು ವಿರಂಚಿಗಳು, ವಿರಂಚಿ ಮೇಲೆ ಹರಿ ಕೆಳಗಡೆ, ಇಬ್ಬರು ಹೋಗಿ ಕೊನೆಗೆ ಇಲ್ಲಪ್ಪ ಇದು ಕಾಣ್ತಾ ಇಲ್ಲ, ಇದರ ಮೂಲ ಏನು ಅಂತ ಗೊತ್ತಾಗ್ತಾ ಇಲ್ಲ ಅಂತ ವಾಪಸ್ಸು ಬಂದಾಗ ಅವರ ಇಬ್ಬರ ಮಧ್ಯದಲ್ಲಿ ಆ ಅಗ್ನಿಸ್ತಂಭ ಪರಮೇಶ್ವರನಾಗಿ ಪ್ರತ್ಯಕ್ಷನಾದ. ಕೊನೆಗೆ ಅವನು ಅನುಗ್ರಹ ಮಾಡ್ತಾ ಇದೇ ಇನ್ನು ಮುಂದೆ ಲಿಂಗಾಕಾರವಾಗಿ ಎಲ್ಲ ಕಡೆಯೂ ಎಲ್ಲ ಭಾರತದಾದ್ಯಂತ ಇದು ಹರಳಲಿ ಅಂತ ಹೇಳಿ ಅದರಲ್ಲಿ ಪ್ರಮುಖವಾಗಿ 12 ಜ್ಯೋತಿರ್ಲಿಂಗವಾಗಿ ಆ ಪರಮೇಶ್ವರನ ಆ ಚಿಕ್ಕದು ಮಾಡಿದಂಥ ಅಗ್ನಿಸ್ತಂಭವನ್ನು ಲಿಂಗಾಕಾರವಾಗಿ 12 ಭಾಗದಲ್ಲಿ ಜ್ಯೋತಿರ್ಲಿಂಗವಾಗಿ ಕಂಗೊಳಿಸ್ತಾ ಇದೆ. ಅದನ್ನೇ ರುದ್ರಪ್ರಶ್ನದಲ್ಲಿ ಹೇಳ್ತಾರೆ, ಆಪಾತಾಳ ನಭಸ್ಥಳಾಂತ ಭುವನ ಬ್ರಹ್ಮಾಂಡ ಮಾವಿಸ್ಫುರತ್ ಜ್ಯೋತಿಸ್ಫಾಟಿಕ ಲಿಂಗ ಮೌಳಿ ವಿಲಸತ್ ಪೂರ್ಣೇಂದು ವಾಂತಾವೃತೈಹಿ ಅಂತ ಹೇಳ್ತಾ ಹೋಗ್ತಾರೆ. ಆ ಪಾತಾಳ ನಭಸ್ಥಳಾಂತ ಭುವನ ಬ್ರಹ್ಮಾಂಡ ಮಾವಿಸ್ಫುರತ್ತು, ಪಾತಾಳದಿಂದ ಆಚೆಗೆ ಬ್ರಹ್ಮಾಂಡದಿಂದ ಆ ಮುಗಿಲನ್ನು ತೂರಿ ಆಚೆಗೆ ಹೋಗಿದೆಯಂತೆ. ಅಷ್ಟು ದೊಡ್ಡದಾದಂತಹ ಪರಮೇಶ್ವರನ ಸ್ವರೂಪ, ಅನಂತವಾಗಿರುವಂತಹ ಪರಮೇಶ್ವರನ ಸ್ವರೂಪ ಅದು ಜ್ಯೋತಿಸ್ಫಾಟಿಕಲಿಂಗ ಮೌಳಿ ವಿಲಾಸ. ಜ್ಯೋತಿಸ್ವರೂಪದಲ್ಲಿ ಮತ್ತೆ ಚಿಕ್ಕದಾಗಿ ಸ್ಫಟಿಕಲಿಂಗವಾಗಿ ವಿಶೇಷವಾಗಿ ಪೂಜಿಸಲ್ಪಡ್ತು ಅಂತ ವಿಚಾರವನ್ನು ಹೇಳ್ತಾ ಹೋಗ್ತಾರೆ. ಹೀಗೆ ಪರಮೇಶ್ವರನು ತಾನು ತನ್ನ ಸ್ವರೂಪವನ್ನು ನಿರ್ವಿಕಾರವಾಗಿ
ಆಕಾರರಹಿತವಾಗಿ, ಅದನ್ನೇ ಆದ್ದರಿಂದ ಆತನನ್ನು ಅರೂಪ ಅಂತ ಹೇಳುವಂಥದ್ದು. ರೂಪ ಇಲ್ಲ. ಈಗ ವಿಷ್ಣುವಿಗೆ ಹೇಳಿದಂತೆ ಅಥವಾ ಅಮ್ಮನವರ ಯಾವುದೇ ವಿಗ್ರಹಕ್ಕೆ ತೋರಿಸುವಂತೆ ಶಿವನಿಗೆ ಆಕಾರ ತೋರಿಸಲಿಕ್ಕಾಗೋದಿಲ್ಲ, ಆದ್ದರಿಂದ ಅರೂಪ. ಆದರೆ ಒಂದು ರೂಪ ಇದೆ, ಅದು ಲಿಂಗಾಕಾರವಾಗಿದೆ. ಅದು ಈ ನಮ್ಮ ಪಿಂಡಾಂಡವನ್ನು ಪ್ರತಿನಿಧಿಸುವಂಥ ಬ್ರಹ್ಮಾಂಡವನ್ನೇ ತನ್ನ ಒಡನಲ್ಲಿ ಅಡಕ ಮಾಡಿಕೊಂಡಿರತಕ್ಕಂಥ ಶಿವಶಕ್ತಿ ಸ್ವರೂಪವಾಗಿ ಆ ಲಿಂಗ ಕಂಗೊಳಿಸ್ತಾ ಇದೆ. ಇಂತಹ ಲಿಂಗ ಪೂಜೆ ಮಾಡತಕ್ಕಂಥದ್ದು ನಮ್ಮಲ್ಲಿ ಪದ್ಧತಿಗೆ ಬಂದಿದೆ. ಇದನ್ನು ಮುಗಿಸಿ ಮುಂದೆ ಹೋಗಿ ನೋಡಿದರೆ ಕೊನೆಯದಾಗಿ ಶಿವನನ್ನು ಸ್ಮಶಾನವಾಸಿ ಅಂತ ಹೇಳಿ ದಕ್ಷಬ್ರಹ್ಮ ಅಲ್ಲಗೆಳೆದಿದ್ದ. ಈ ಸ್ಮಶಾನವಾಸ ಏಕಾದ ಪರಮೇಶ್ವರ ಅನ್ನುವಂಥದ್ದು ವಿಚಾರ. ಇದನ್ನು ಮಹಾಭಾರತದ ಅನುಶಾಸಿಕಾ ಪರ್ವದಲ್ಲಿ ಪಾರ್ವತಿಯೇ ಪರಮೇಶ್ವರನನ್ನು ಕೇಳ್ತಾಳೆ, ಏನು ಸ್ವಾಮಿ, ನಿಮಗೆ ಕೈಲಾಸ ಅನ್ನುವಂಥ ನೆಲೆ ಇದೆ, ಅದರಲ್ಲಿ ಸಾಕಷ್ಟು ಚಿಂತಾಮಣಿ ಗ್ರಹಗಳಿದೆ, ನಿಮ್ಮದೇ ಆದಂಥ ವಿಶಾಲವಾದ ಮನೆಗಳಿದೆ, ಇದನ್ನು ಬಿಟ್ಟು ಈ ಸ್ಮಶಾನವಾಸ ಅನ್ನುವಂಥ ಹೆಸರನ್ನು ನೀವು ಯಾಕೆ ಹೊತ್ಕೊಂಡ್ರಿ, ಯಾಕೆ ಅಲ್ಲಿದ್ದೀರಿ ಅಂದಾಗ ಪರಮೇಶ್ವರ ಹೇಳ್ತಾನೆ, ಪಾರ್ವತಿ, ಬ್ರಹ್ಮ ನನ್ನನ್ನು ಪ್ರಾರ್ಥನೆ ಮಾಡ್ದ, ಸ್ವಾಮಿ, ಈ ಹೆಣಗಳು ಸುಟ್ಟಾಗ ಕೆಲವೊಂದು ಕೆಟ್ಟ ವಾಮಾಚಾರಗಳಿಂದಲೇ ಜೀವನ ಕಳೆದಂತಹ ಈ ಸತ್ತ ಹೆಣಗಳು ಸತ್ತ ಮೇಲೆ ಅದು ಪ್ರೇತವಾಗಿ, ಪಿಶಾಚಗಳಾಗಿ, ಭೂತಗಳಾಗಿ ಊರಿಗೆ ಬಂದು ಊರಿನ ಜನಗಳಿಗೆ ತೊಂದರೆ ಕೊಡ್ತಾ ಇದೆ. ಊರಿನ ಜನಗಳು ಸತ್ಕಾರ್ಯವನ್ನು ಮಾಡಲಾಗದೆ ಭಯಭೀತರಾಗಿದ್ದಾರೆ. ನೀನು ಅನುಗ್ರಹ ಮಾಡಿ ಅದನ್ನು ಊರಿಗೆ ಬರದಂತೆ ಅಲ್ಲಿ ತಡೆಯುವಂತೇನಾದರೂ ಮಾಡಬೇಕು ಅಂದಾಗ ನಾನು ಢಮರುವನ್ನು ಹಿಡಿದು ಭೈರವನಾಟ್ಯವನ್ನು ಆಡುತ್ತಾ ಅಲ್ಲಿ ವಾಸ ಮಾಡ್ತಾ ಇದ್ದೇನೆ. ಅಷ್ಟು ದಿನಗಳ ಕಾಲ ಈ ದೇಹ ನನ್ನದು 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 ಅಂತ ಹೇಳತಕ್ಕಂಥ ಯಾವುದೇ ಬಂಧುಗಳಾಗಲಿ, ಅದು ಹೆಂಡತಿಯಾಗಿರಲಿ, ಹೆಂಡತಿಗೆ ಗಂಡನಾಗಿರಲಿ, ಗಂಡನಿಗೆ ಮಕ್ಕಳಾಗಿರಲಿ, ಮಕ್ಕಳಿಗೆ ತಮ್ಮ ಪಿತೃಗಳಾಗಿರಲಿ, ಅಥವಾ ಗಂಡನಾಗಿರಲಿ, ಹೆಂಡನ ಯಾರೇ ಆಗಿರಲಿ, ದೇಹಿ ಇರುವ ತನಕ ನನ್ನದು, ನಮ್ಮವರು ಅನ್ನುಕೊಳ್ಳುತ್ತಿದ್ದವರು ಈ ದೇಹದಲ್ಲಿ ಆ ದೇಹಿ ಹೊರಗೆ ಹೋದ ತಕ್ಷಣ, ಚೈತನ್ಯ ಬೇರೆ ಆದ ತಕ್ಷಣ, ಆತ್ಮ ಬೇರೆ ಹೋಗಿದ ತಕ್ಷಣ ಈ ದೇಹವನ್ನು ಎಷ್ಟು ಬೇಗ ಸಾಧ್ಯವಾಗುತ್ತೋ ಅಷ್ಟು ಬೇಗ ಸುಟ್ಟಾಕ್ಬಿಡಬೇಕು ಅಂತ ಯೋಚನೆ ಮಾಡಿ ಅದನ್ನು ಎಲ್ಲ ಕಟ್ಟು ತಂದು ಸ್ಮಶಾನದಲ್ಲಿರಿಸಿ ಇದನ್ನು ಮೇಲ್ಗಡೆ ಈ ಆತ್ಮಸ್ವರೂಪ ಹೆಬ್ಬೆರಳಿನ ರೂಪದಲ್ಲಿ ನಿಂತು ನೋಡ್ತಾ ಇರುತ್ತಂತೆ. ಅಯ್ಯಯ್ಯೋ, ನನ್ನ ದೇಹವನ್ನು ಸುಡ್ತಾ ಇದ್ದಾರಲ್ಲ, ನನ್ನವರು ಅನ್ನಿಸ್ಕೊಂಡಿರೋರೆಲ್ಲ ಈಗ ಹೊಟ್ಟೋಗ್ತಾ ಇದ್ದಾರಲ್ಲ ಅಂತ ಹೇಳಿ ನೋಡ್ತಾ ಇರುತ್ತಂತೆ. ಈ ಸುಟ್ಟ ದೇಹವನ್ನು ಸುಟ್ಟಂತಹ ಎಲ್ಲ ಅವರ ಸಂಬಂಧಿಕರು ಮನೆಗೆ ಹೋದರೆ ಆ ಉಗ್ರಭೂತಗಳು ಅದರ ಮೇಲೆ ನರ್ತನವನ್ನು ಮಾಡ್ತಾ ಇದ್ದರೆ, ಆ ಸತ್ತು ಹೋದವನು ಎಲ್ಲಿ ಸತ್ತು ಹೋಗ್ತಾನೋ, ಇನ್ನೇನಾಗ್ಬಿಡುತ್ತೋ ಅವನಿಗೆ ಅಂದ್ಬಿಟ್ಟು ನಾನು ಹೋಗಿ ಅವನಿಗೆ ರಕ್ಷಣೆ ಕೊಡ್ತೇನೆ ಆ ಭೂತ ಪ್ರೇತ ಪಿಶಾಚಗಳಿಂದ ಅಂತ ಹೇಳಿ ಅವರನ್ನು ಸೆಳೆದುಕೊಳ್ಳಲು, ಅಂಥ ಒಳ್ಳೆಯವರನ್ನು ನಾನು ರಕ್ಷಣೆ ಮಾಡಿಕೊಳ್ಳಲು ನಾನು ಜಗತ್ಪಿತನಾಗಿ ಅವರ ರಕ್ಷಣೆಗಾಗಿ ಅಲ್ಲಿರ್ತೇನೆ, ನನಗೆ ಇರಲಿಕ್ಕೆ ನೆಲೆಯಿಲ್ಲ ಅಂತ ನಾನು ಅಲ್ಲಿಲ್ಲ ಅನ್ನುವಂಥ ಉತ್ತರವನ್ನು ಶಿವನೇ ಕೊಡ್ತಾನೆ. ಅಂತಹ ಸ್ಮಶಾನದಲ್ಲಿ ಶ್ರೇಷ್ಠವಾದ ಸ್ಮಶಾನ ಅನ್ನಿಸ್ಕೊಂಡಿದ್ದು ವಾರಣಾಸಿಯ ಕ್ಷೇತ್ರ, ಅಂದರೆ ಕಾಶಿ ಪಟ್ಟಣ. ಈ ಕಾಶಿ ಕ್ಷೇತ್ರ ದೊಡ್ಡ ಸ್ಮಶಾನ ಅಂತ ಹೇಳಿ ಕರೀತಾರೆ. ಇಲ್ಲಿ ಸತ್ತವರಿಗೆ ಸ್ವಯಂ ಪರಮೇಶ್ವರನೇ ಬಂದು ತಾರಕ ಮಂತ್ರವನ್ನು, ರಾಮ ತಾರಕ ಮಂತ್ರವನ್ನು ಉಪದೇಶ ಕೊಟ್ಟು ಅವರನ್ನು ತನ್ನ ಕೈಲಾಸಕ್ಕೆ ಕರೆದುಕೊಂಡು ಹೋಗ್ತಾನೆ, ಅವರ ಚಿತಾಭಸ್ಮವನ್ನು ತಾನು ಧಾರಣೆ ಮಾಡ್ತಾನೆ ಎನ್ನುವಂಥದ್ದು ಆ ಕ್ಷೇತ್ರದ ಮಹಿಮೆಯಲ್ಲಿ ನಮಗೆ ಗೊತ್ತಾಗುತ್ತೆ. ಅಂತೂ ಸ್ಮಶಾನವಾಸನಾದಂಥ ಪರಮೇಶ್ವರ ನಮ್ಮ ರಕ್ಷಣೆಗೋಸ್ಕರವಾಗಿ ಅನ್ಯಭೂತ ಪ್ರೇತ ಪಿಶಾಚಿಗಳು, ಡಾಕಿನಿ ಶಾಕಿನಿಗಳ ಒಂದು ಭಯವನ್ನು ಹೋಗಲಾಡಿಸಲು ಶಿವ ತಾನು ತಾಂಡವ ನೃತ್ಯವನ್ನು ಮಾಡ್ತಾ ಆ ಕ್ಷೇತ್ರದಲ್ಲಿದ್ದು ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಎನ್ನುವುದನ್ನು ನಾವು ಇದರಿಂದ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಅಂತಹ ಕರುಣಾಳು, ಅಂತಹ ಜಗತ್ಪಿತ ಶಂಕರ. ಇಂತಹ ಶಂಕರನಿಗೆ ಅತ್ಯಂತ ಪ್ರೀತಿಯಾದಂಥ ವಾಹನ ಅಂದರೆ ನಂದಿ. ಶಿವನ ಪರಿವಾರದಲ್ಲಿ ಒಂದಷ್ಟು ಜನ ಇದ್ದಾರೆ, ನಾವು ಕೆಲವರನ್ನು ಮಾತ್ರ ಸ್ವಲ್ಪ ಅಧ್ಯಯನ ಮಾಡೋಣ. ಅದರಲ್ಲಿ ಅತ್ಯಂತ ಪ್ರಮುಖವಾದಂಥವನು ಅಂದರೆ ನಂದೀಶ್ವರ ಅಂತ. ಆ ಎಲ್ಲ ಗಣಗಳಿಗೆ ಒಡೆಯ ಅಧಿನಾಯಕ ಗಣಪತಿಯಾತ. ಇವನಿಗೆ ಆ ಮರ್ಯಾದೆ ಹೇಗೆ ಸಿಕ್ತು, ಆ ಪದವಿ ಹೇಗೆ ಸಿಕ್ತು ಅನ್ನುವಂಥದ್ದು ಅತ್ಯಂತ ಕುತೂಹಲಕಾರಿಯಾದಂಥ ಕಥೆಯನ್ನು ಶಿವಪುರಾಣದಲ್ಲಿ ವಿಸ್ತಾರ ಮಾಡ್ತಾ ಹೋಗ್ತಾರೆ ವ್ಯಾಸ ಮಹರ್ಷಿಗಳು. ಹಿಂದೆ ಶಿಲಾದ ಅನ್ನುವಂತಹ ಒಬ್ಬ ಋಷಿ ಇದ್ದ.
ಅವನಿಗೆ ತನ್ನ ಪಿತೃದೇವತೆಗಳಿಗೆ ಸದ್ಗತಿ ಕೊಡಬೇಕು. ತನಗೆ ಈಗ ಮಕ್ಕಳಿಲ್ಲ, ಮಕ್ಕಳು ಇಲ್ಲದೆ ಹೋದರೆ, ಪಿಂಡ ಪ್ರದಾನ ಮಾಡದೇ ಹೋದರೆ, ತಿಲತರ್ಪಣವನ್ನು ಕೊಡದೇ ಹೋದರೆ ನಮ್ಮ ಪೂರ್ವಿಕರಿಗೆ, ನಮ್ಮ ಪಿತೃದೇವತೆಗಳಿಗೆ ಸದ್ಗತಿ ಸಿಗೋದಿಲ್ಲ ಅಂತ ಹೇಳಿ ಯೋಚನೆ ಮಾಡಿದವನು ಒಂದು ವಿಶೇಷವಾದ ನಿರ್ಧಾರವನ್ನು ಮಾಡ್ತಾರೆ. ಈಗ ನನಗೆ ಸ್ವಲ್ಪ ವಯಸ್ಸಾಗಿದೆ, ನನಗೆ ಬಹುಶಃ ಮಕ್ಕಳಾಗೋದಿಲ್ಲ, ಆದ್ದರಿಂದ ನಾನು ಜಗತ್ಪಿತನಾದಂತಹ, ಜಗತ್ತಿಗೆ ಒಡೆಯನಾದಂತಹ ಇಂದ್ರನನ್ನು ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿ ಇಂದ್ರನನ್ನು ಕುರಿತು ತಪಸ್ಸನ್ನು ಮಾಡ್ತಾನೆ. ಇಂದ್ರ ಅವನ ತಪಸ್ಸಿಗೆ ಒಲಿದು ಬರ್ತಾನೆ. ಏನಪ್ಪ, ಏನಾಗಬೇಕು ಅಂತ ಕೇಳ್ತಾನೆ. ಅವನು ಹೇಳ್ತಾನೆ 3 ವಿಶೇಷವಾಗಿರುವಂಥ ಗುಣಗಳನ್ನು ಹೇಳ್ತಾನೆ. ಒಂದು, ನನಗೆ ಮಗನಾಗಬೇಕು, ಅವನು ಅಯೋನಿಜನಾಗಿರಬೇಕು. ಅಂದರೆ ನಾವು ನನ್ನ ಹೆಂಡತಿಯ ಗರ್ಭದಿಂದ ಹುಟ್ಟತಕ್ಕಂಥ ಮಗು ಅದಲ್ಲ, ಅದಾಗಬಾರದು, ಅಯೋನಿಜನಾಗಿರಬೇಕು. ಎರಡನೆಯದು, ಆ ಮಗು ಸಾಯದಾಗಬಾರದು, ಅಂದರೆ ಸಂಪೂರ್ಣವಾದ ಆಯುಷ್ಯ ಇರಬೇಕು ಅವನಿಗೆ, ಅಂದರೆ ಮರಣವನ್ನು ಗೆದ್ದಿರಬೇಕು ಅಂತ. ಮೂರನೆಯದು ಹೇಳ್ತಾನೆ, ಅವನು ಶಿವನಿಗೆ ಸಮಾನನಾಗಿರಬೇಕು ಅನ್ನುವಂಥದ್ದನ್ನು ಹೇಳ್ತಾನೆ. ಯಾರಾದರೂ ಕೇಳೋವರವೇ, ಯಾರಾದರೂ ಕೊಡೋವರವೇ, ಅಪ್ಪ ಶಿಲಾದ, ನೀನು ಕೇಳುತ್ತಿರುವಂಥದ್ದು ಬಹಳ ದೊಡ್ಡದಾದಂಥ ಮಾತು. ನನ್ನ ಕಡೆಯಿಂದ ಏನು ಕೊಡಬಹುದಪ್ಪ ಅಂದರೆ, ನಿನ್ನ ಹೆಂಡತಿಗೆ ಒಂದು ಮಗು ಆಗಲಿ ಅಂತ ಹೇಳಿ ನಾನು ವರ ಕೊಡಬಹುದೇ ಬಿಟ್ಟು, ನನಗೆ ಇಷ್ಟೆಲ್ಲ ವರವನ್ನು ಕೊಡುವ ಶಕ್ತಿ ನನಗಿಲ್ಲ. ಯಾಕೆಂದರೆ ನಾನು ಒಂದಷ್ಟು ಕಾಲ ಮಾತ್ರ ಇಂದ್ರ ಪದವಿಯಲ್ಲಿರ್ತೇನೆ, ನಾನು ಹೋದ ಮೇಲೆ ಇನ್ನೊಬ್ಬ ಇಂದ್ರ ನನ್ನ ಪದವಿಗೆ ಬರ್ತಾನೆ. ಆದ್ದರಿಂದ ನನಗೆ ಆ ಶಕ್ತಿ ಇಲ್ಲ. ಇಷ್ಟೆಲ್ಲ ಶಕ್ತಿ ಯಾರಿಗಯ್ಯೇ ಇದೆ ಅಂದರೆ ಒಬ್ಬ ಶಂಕರನಿಗಿದೆ, ಆ ಪರಮೇಶ್ವರನಿಗಿದೆ. ಆ ಕರುಣಾಳುವನ್ನು ಕುರಿತು ನೀನು ತಪಸ್ ಮಾಡು. ಬಹುಶಃ ನಿನಗೆ ಶಂಕರ ಒಲಿದರೆ ಅವನಿಗೆ ಅತೀತವಾದದ್ದು ಯಾವುದೂ ಇಲ್ಲ. ಏಕೆಂದರೆ ಅವನು ಈಶ್ವರ, ಎಲ್ಲರಿಗೂ ನಾಯಕ. ಅವನು ಎಲ್ಲರಿಗೂ ನಾಯಕನಾದಂಥ ಜಗತ್ಪಿತನಾದಂಥ ಶಿವ ಈ ಅನುಗ್ರಹ ನಿನಗೆ ಮಾಡಬಲ್ಲ. ಆದ್ದರಿಂದ ಶಿವನನ್ನು ಕುರಿತು ತಪಸ್ ಮಾಡು ಅಂದ. ಸರಿ, ಶಿಲಾದ ಜಗತ್ಪಿತನಾದ ಇಂಥ ಶಂಕರನನ್ನು ಕುರಿತು ತಪವನ್ನಾಚರಿಸಲು ಪ್ರಾರಂಭ ಮಾಡ್ತಾನೆ. ಅವನ ತಪಸ್ಸು, ಅದರ ಬಗ್ಗೆ ಎಲ್ಲಿವರೆಗೂ ಹೇಳ್ತಾರೆ ಅಂದರೆ, ಆಗಿನ ಕಾಲದಲ್ಲಿ ಬಹುಶಃ ಕೇವಲ ಅಸ್ಥಿಪಂಜರ ಮಾತ್ರ ಉಳಿದು ಬಿಡುತ್ತಂತೆ ಅವನಿಗೆ. ಆ ದೇಹದ ಮೇಲೆ ಚರ್ಮ ಇದ್ದಿದ್ದು ಚರ್ಮ ಹೋಯಿತು. ಚರ್ಮ ಹೋಯಿತು ಅಂದರೆ ಎಲ್ಲ ಹುಳಹುಪ್ಪಟೆಗಳು ತಿಂದುವು ಅಂತ, ಆ ಮಾಂಸಗಳು ತಿಂದುವು, ರಕ್ತ ಹೋಯಿತು. ಕೇವಲ ಅಸ್ಥಿಧಾರಿಯಾಗಿ ಆ ತಪಸ್ಸನ್ನು ಮಾಡಿ 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 ಶಿವನನ್ನು ಒಲಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಆದ್ದರಿಂದಲೇ ನಮ್ಮ ತಪೋಭೂಮಿ, ನಮ್ಮ ಕರ್ಮಭೂಮಿಯಾಗಿರುವಂಥ ಭಾರತ ದೇಶದಲ್ಲಿ ಬಂದಂಥ ಅತ್ಯಂತ ಪ್ರಸಿದ್ಧವಾದಂಥ 2 ವಿಚಾರಗಳೇನಪ್ಪ ಅಂದರೆ, ಅದನ್ನು ವಾಲ್ಮೀಕಿ ಮಹರ್ಷಿಗಳು ದಾಖಲು ಮಾಡ್ತಾರೆ. ಯಾರಾದರೂ ತಮ್ಮ ಕ್ಷೇತ್ರದಲ್ಲಿ ಬಯಸಿದಂತಹ, ಕಣ್ಣು ಮುಂದೆ ಇಟ್ಟುಕೊಂಡಿರತಕ್ಕಂಥ ಗುರಿಯನ್ನು ಸಾಧಿಸಬೇಕಾದರೆ ಏನಯ್ಯ ಮಾಡಬೇಕು ಅಂದರೆ ತಪಸ್ಸನ್ನು ಮಾಡಬೇಕು. ತಪಸ್ಸು ಅಂದರೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ತಪಸ್ಸು ಅಂತಲ್ಲ, ಅದು ತಪಸ್ಸೇ. ಆದರೆ ನಾವು ನನ್ನ ವ್ಯಾಪಾರದಲ್ಲಿ ವೃದ್ಧಿಯಾಗಬೇಕು, ಆ ವ್ಯಾಪಾರದಲ್ಲಿ ಲಕ್ಷಾಂತರ ಕೋಟ್ಯಂತರ ರೂಪಾಯಿಯನ್ನು ಗಳಿಸಬೇಕು ಅಂದರೆ ಅವನು ಕಣ್ಮುಚ್ಕೊಂಡು ಕೂತ್ಕೊಂಡು ತಪಸ್ಸು ಮಾಡೋದಲ್ಲ. ಆ ವ್ಯಾಪಾರ ಕ್ಷೇತ್ರದಲ್ಲಿ ತಪಸ್ಸು ಮಾಡಬೇಕು. ಹೇಗೆ ಮಾಡಬೇಕು, ಏನನ್ನು ಮಾಡಬೇಕು, ಈಗಾಗಲೇ ಯಾರು ಮಾಡಿ ಏನನ್ನು ಮಾಡಿಕೊಂಡಿದ್ದಾರೆ ಅದನ್ನು ಸ್ವಲ್ಪ ಅಧ್ಯಯನ ಮಾಡಬೇಕು. ಈ ರೀತಿಯಾದ ತಪಸ್ಸನ್ನು ಮಾಡಬೇಕು. ಅಡಿಗೆ ಮಾಡುವಂಥ ಗೃಹಿಣಿ ಯಾವ ರೀತಿ ಅಡುಗೆಯನ್ನು ಮಾಡಿದರೆ, ಯಾವ ಪದಾರ್ಥ ಎಷ್ಟೆಷ್ಟು ಹಾಕಿದರೆ ಅಡುಗೆ ಸ್ವಾದವಾಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ಅವಳು ಆ ತಪಸ್ಸನ್ನು ಮಾಡಬೇಕು. ಒಬ್ಬ ಪುರೋಹಿತ, ಪುರಕ್ಕೆ ಹಿತವನ್ನು ಬಯಸುವಂಥ ಒಬ್ಬ ಶ್ರೇಷ್ಠರಾದ ಬ್ರಾಹ್ಮಣ, ಅವನು ಹೇಗೆ ಮಂತ್ರಗಳನ್ನು ಉಚ್ಚಾರ ಮಾಡಬೇಕು, ಆ ಮಂತ್ರದ ಅರ್ಥವೇನು, ಅದನ್ನು ಹೇಗೆ ಜನಗಳಿಗೆ ಹೇಳಿ ಅದನ್ನು ಅರ್ಥ ಮಾಡಿಸಿಕೊಳ್ಳಬೇಕು, ಮತ್ತು ಜನಗಳಿಗೆ ಎಷ್ಟು ಒಳ್ಳೆಯದನ್ನು ಮಾಡಬೇಕು ಅನ್ನುವಂಥ ಒಂದು ಪ್ರಯತ್ನ ಮಾಡುವುದು ಆ ಬ್ರಾಹ್ಮಣನು ಮಾಡುವಂಥ ತಪಸ್ಸು. ಹೀಗೆ ತಪಸ್ಸು ಅಂದರೆ ಆಯಾ ಕ್ಷೇತ್ರದಲ್ಲಿ ಆಯಾ ವ್ಯಕ್ತಿ ಮಾಡುವಂಥ ಕೆಲಸ ತಪಸ್ಸು, ಶ್ರದ್ಧೆ ಅಂತ ಹೇಳ್ತಾರೆ. ಹಾಗೆ ಈ ಮಹಾಶಯ, ಈ ಶಿಲಾದ ಕೇವಲ ಮೂಳೆ ಮಾತ್ರ ಉಳಿದಿದೆ. ಅಸ್ಥಿಗತ ಪ್ರಾಣ ಅಂತ ಹೇಳುವಂಥದ್ದು ಬಹುಶಃ ಅದೇ ಕಾರಣದಿಂದ ಅಂತ ಕಾಣುತ್ತೆ. ಕೊನೆಗೆ ಇಷ್ಟು ತೀವ್ರವಾಗಿ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಈಗ ನಾನು ವರವನ್ನು ಕೊಡದೆ ಹೋದರೆ ಏನಾದರೂ ಅನರ್ಥವಾದೀತು ಅಂತ ಹೇಳಿ ಮಂಗಳಕಾರಕನಾದಂಥ ಶಂಕರ ಪಾರ್ವತೀ ಸಹಿತನಾಗಿ ಪ್ರತ್ಯಕ್ಷನಾಗಿ ಶಿಲಾದನನ್ನು ಕರೆದ. ಶಿಲಾದನಿಗೆ ಗೊತ್ತಿಲ್ಲ, ಆ ಮುಖ ಎಲ್ಲ ಪ್ರತಿಯೊಂದು ಮೂಳೆಯಾಗಿಬಿಟ್ಟಿದೆ. ಮತ್ತು ತನ್ನ ಅಮೃತ ಹಸ್ತವನ್ನು ಅದರ ಮೇಲೆ ಇಟ್ಟಿದ್ದರಿಂದ ಅವನು ಮೊದಲು ಹೇಗಿದ್ದನೋ, ಎಷ್ಟು ಸ್ವರದ್ರೂಪ ಅವನಿಗಿತ್ತೋ
ಅದಕ್ಕೂ ಮಿಗಿಲಾದ ತೇಜಸ್ಸಿನಿಂದ ಆ ಮಹಾನುಭಾವ ಬೆಳಗಿ ನಿಂತ, ಎದ್ದು ನಿಂತು ಶಿವನಿಗೆ ಪಾರ್ವತಿಗೆ ನಮಸ್ಕಾರವನ್ನು ಮಾಡಿದ, ಸ್ತೋತ್ರವನ್ನು ಮಾಡಿದ. ಶಂಕರ ಕೇಳಿದ, ಏನಾಗಬೇಕಪ್ಪ ಅಂದ. ಸ್ವಾಮಿ, ನನಗೆ ಬಹಳ ದೊಡ್ಡ ಕೋರಿಕೆ ಇದೆ, ಅದನ್ನು ನೀನು ಬಿಟ್ಟರೆ ಬಹುಶಃ ಇನ್ಯಾರೂ ತೀರಿಸಲಾರದು ಅಂತ ನಿನ್ನನ್ನು ಪ್ರಾರ್ಥನೆ ಮಾಡ್ತಾ ಇದ್ದೆ, ನೀನು ಕೊಡಲೇಬೇಕು ಅಂದ. ಏನಾಗಬೇಕು? ನನಗೆ ಅಯೋನಿಜನಾದಂತಹ ಮಗ ಬೇಕು. ಎರಡನೆಯದು, ಅವನು ಸಾಯಬಾರದು, ಮರಣವನ್ನು ಗೆದ್ದಿರಬೇಕು. ಮೂರನೆಯದು, ಅವನು ನಿನಗೆ ತುಲ್ಯನಾಗಿರಬೇಕು, ನಿನಗೆ ಸಮಾನನಾಗಿರಬೇಕು ಅಂದ. ಲೋಕದಲ್ಲಿ ಯಾರಾದರೂ ಕೇಳಿದ್ದಾರೆ ಶಿವನನ್ನು ಈ ವರವನ್ನು? ಅಥವಾ ಯಾವುದೇ ದೇವತೆಯ ನನಗೆ ಸಮಾನನಾದಂಥವನೊಬ್ಬ ಹುಟ್ಟಲಿ, ನನಗೆ ಸಮಾನನಾದವನೊಬ್ಬ ಇರಲಿ ಅಂತ ಯಾರಾದರೂ ಅಪೇಕ್ಷೆ ಪಡ್ತಾರಾ? ಬಹುಶಃ ರಾಜಕೀಯ ಕ್ಷೇತ್ರದಲ್ಲೇ ಆಗಲಿ, ತಮ್ಮ ವ್ಯಾಪಾರದಲ್ಲೇ ಆಗಲಿ, ವ್ಯವಹಾರದಲ್ಲೇ ಆಗಲಿ ಯಾರೂ ತಮ್ಮ ಸಮಾನನಾಗಿ ಬೆಳೆಯಬಾರದು, ನಾನೇ ಎಲ್ಲಕ್ಕೂ ಮೇಲಾಗಿರಬೇಕು ಅನ್ನುವಂಥ ಇಚ್ಛೆ ಇರುತ್ತೆ ಸಾಧಾರಣವಾಗಿ. ಆದರೆ ದಯಾಕರನಾದ ಶಂಕರನ ವಿಚಾರದಲ್ಲಿ ಅದಿಲ್ಲವೇ ಇಲ್ಲ. ಆ ಭಕ್ತ ಕೇಳಿದನ ಅವನಿಗೆ ಕೊಡಬೇಕಷ್ಟೇ, ಯಾಕೆಂದರೆ ಅವನ ತಪಸ್ಸು ಅನ್ನುವಂಥದ್ದು ಅಷ್ಟೊಂದು ತೀವ್ರವಾಗಿದೆ. ಹಾಗಾಗಿ ನಾನು ಇದನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿ ಆ ಭಕ್ತನಾದ ಶಿಲಾದನಿಗೆ ಅನುಗ್ರಹ ಮಾಡ್ತಾನೆ. ತಥಾಸ್ತು, ಹಾಗೆ ಆಗಲಪ್ಪ, ನೀನು ಯಾವುದನ್ನು ಕೇಳ್ತಾ ಇದೆಯೋ ಅದನ್ನೆಲ್ಲವನ್ನು ನಾನು ಕೊಡ್ತಾ ಇದ್ದೇನೆ ಅಂತ ಹೇಳಿ, ನೀನು ನಿನ್ನ ಮನೆಗೆ ಹೋಗು, ಅಗ್ನಿ ಕಾರ್ಯವನ್ನು, ನಿನ್ನ ಮುಂದಿನ ಅಗ್ನಿ ಕಾರ್ಯವನ್ನು ಮುಂದುವರೆಸು, ನಾನು ಸಮಯವನ್ನು ನೋಡಿ ನಿನಗೆ ಅನುಗ್ರಹ ಮಾಡ್ತೇನೆ ಅಂತ ಅಂತರ್ಧಾನನಾಗ್ತ. ಈ ಶಿಲಾದ ಅತ್ಯಂತ ಸಂತೋಷ ಚಿತ್ತನಾಗಿ ಮನೆಗೆ ಬಂದ, ಪತ್ನಿಗೆ ವಿಚಾರವನ್ನು ಹೇಳಿದ. ತಾನು ಅಗ್ನಿ ಕಾರ್ಯ ಮಾಡಬೇಕು ಅಂತ ಹೇಳಿ ಆ ಅಗ್ನಿ ಕಾರ್ಯಕ್ಕಾಗಿ ಎಲ್ಲವನ್ನು ಸಿದ್ಧ ಮಾಡಿದ್ದಾನೆ, ಯಜ್ಞವನ್ನು ಮಾಡ್ತಾ ಇದ್ದಾನೆ. ಆ ಯಜ್ಞಕುಂಡದ ಮಧ್ಯಭಾಗದಿಂದ ಒಬ್ಬ ವಿಶೇಷವಾಗಿರುವಂತಹ ಬಾಲಕ ಅಗ್ನಿಕುಂಡದ ಮಧ್ಯದಿಂದ ಎದ್ದು ಬಂದ. ಪರಮೇಶ್ವರ ಧರ್ಮದೇವತೆಯನ್ನು ಕರೆದು ಹೇಳ್ತಾನೆ, ಅಂದರೆ ವೃಷಭನಿಗೆ ಕರೆದು ಹೇಳ್ತಾನೆ, ನೀನು ಹೋಗಿ ಆ ಶಿಲಾದನಿಗೆ, ಈಗ ಯಜ್ಞ ಮಾಡ್ತಾ ಇದ್ದಾನೆ, ಆ ಯಜ್ಞಕುಂಡದ ಮಧ್ಯದಿಂದ ನೀನು ಒಬ್ಬ ಪುಟ್ಟ ಬಾಲಕನ ರೂಪದಲ್ಲಿ ಹೋಗಿ ಅವನಿಗೆ ಮಗನಾಗಿ ಒಂದಷ್ಟು ಕಾಲ ಇರು, ಆಮೇಲೆ ನಾನು ನಿನಗೆ ಅನುಗ್ರಹ ಮಾಡಿ ನಿನ್ನನ್ನು ಮತ್ತೆ ವಾಪಸ್ಸು ನನ್ನ ಬಳಿಗೆ ಕರೆದುಕೊಳ್ತೇನೆ. ಹಾಗಾಗಿ ಧರ್ಮದೇವತೆ ಅಂದರೆ ಭೂಮಾತೆ ತಾನ ಆ ರಾಕ್ಷಸರ ಬಳಲಿಕೆಯಿಂದ ಒದ್ದಾಡಿದಾಗ ಗೋಸ್ವರೂಪದಲ್ಲಿ, ಗೋಮಾತೆಯ ರೂಪದಲ್ಲಿ ವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾಳಂತೆ. ನನಗೆ ಇಷ್ಟೊಂದು ಕಷ್ಟ ಆಗಿಬಿಟ್ಟಿದೆ, ನೀನು ಬಂದು ಮೊದಲು ನನ್ನನ್ನು ರಕ್ಷಣೆ ಮಾಡು ಅಂತ ಹೇಳಿ ಭೂಸ್ವರೂಪಳಾದ ಭೂದೇವತೆ ಗೋರೂಪದಲ್ಲಿ ನಿಂತು ಪ್ರತ್ಯಕ್ಷಳಾಗಿ ದೈವವನ್ನು ಪ್ರಾರ್ಥನೆ ಮಾಡ್ತಾಳೆ. ಅಂದರೆ ಧರ್ಮ ಅನ್ನತಕ್ಕಂಥದ್ದು ಗೋರೂಪದಲ್ಲಿದೆ ಅಂತ, ವೃಷಭ ರೂಪದಲ್ಲಿದೆ ಅಂತ. ಹಾಗಾಗಿ ಈ ವೃಷಭ ರೂಪನಾಗಿರುವಂಥ ಧರ್ಮದೇವತೆ ಆ ಶಿಲಾದನಿಗೆ ಒಬ್ಬ ಪುಟ್ಟ ಬಾಲಕನಾಗಿ ಬಂದು ಆ ಯಜ್ಞಕುಂಡದ ಮಧ್ಯದಿಂದ ಹೊರಗಡೆ ಬಂದ. ಮಹಾನಂದವಾಗಿಬಿಡ್ತು. ನನಗೆ ಅಯೋನಿಜನಾದಂಥ ಮಗ ಬೇಕು ಅಂತ ಶಿವ ಕೇಳಿದ್ದನ್ನು ಎಷ್ಟು ಬೇಗ ತೀವ್ರವಾಗಿ ಕರುಣಿಸಿಬಿಟ್ಟನಲ್ಲ, ಶಿವನ ಕರುಣೆಗೆ ಪಾರವೇ ಇಲ್ಲ ಅಂತ ಹೇಳಿ ಸಂತೋಷಪಟ್ಟು ಆ ಬಾಲಕನನ್ನು ಮನೆಗೆ ಕರೆದುಕೊಂಡು ಬಂದು ಆ ಬಾಲಕನಿಗೆ ಹೆಸರನ್ನು ಇಡ್ತಾ ಇದ್ದಾನಂತೆ. ತಂದೆಗೆ ಅಥವಾ ತಾಯಿಗೆ ಯಾವಾಗಲಪ್ಪ ಆನಂದ ಅಂದರೆ ತಮ್ಮ ಮಕ್ಕಳು ಪ್ರೀತಿಯಿಂದ ತುಂಟಾಟವನ್ನು ಆಡ್ತಾ, ನಡೆದಾಡ್ತಾ, ಓಡಾಡ್ತಾ ಬರ್ತಾ ಇರ್ತಾರಲ್ಲ, ಆ ಪ್ರೀತಿಯ ಆನಂದ ಇದೆಯಲ್ಲ, ಆ ಆನಂದವನ್ನು ನೋಡಿದಾಗ ಅವರು ಆನಂದ ಪಡ್ತಾರೆ. ಅಂದರೆ ಮಕ್ಕಳು ಆನಂದವಾಗಿದ್ದಾಗ ತಂದೆ ತಾಯಿಗಳು ಆನಂದರಾಗಿರ್ತಾರೆ. ಈ ಮಾತಾಪಿತೃಗಳಿಗೆ ಎಷ್ಟೇ ಕಷ್ಟ ಇದ್ದರೂ ಮಕ್ಕಳು ಒಮ್ಮೆ ನಕ್ಕು ಬಿಟ್ಟರೆ, ಮಕ್ಕಳು ಒಮ್ಮೆ ಬಂದು ಅಪ್ಪಿಕೊಂಡು ಬಿಟ್ಟರೆ ಅವರಿಗೆ ಎಷ್ಟೇ ಕಷ್ಟ ಇದ್ದರೂ ಮರ್ತು ಹೋಗ್ತಾರೆ. ಅಂದರೆ ಮಕ್ಕಳಿಂದ ಆನಂದ. ಈ ಮಗು ನನಗೆ ಆನಂದವನ್ನು ತರಲಿಕ್ಕಾಗಿ ಬಂದಿದೆ, ಶಿವನ ಅನುಗ್ರಹವನ್ನು ಕೊಡಲಿಕ್ಕಾಗಿ ಬಂದಿದೆ ಅಂತ ಹೇಳಿ ಆ ಮಗುವಿಗೆ ನಂದಹ ಅಂತ ಹೇಳ್ತಾ ಆ ಮಗುವಿಗೆ ನಂದಿ ಅನ್ನುವ ಹೆಸರನ್ನು ಕರೆದಂತೆ. ಹಾಗಾಗಿ ಆ ಮಗುವಿಗೆ ನಂದಿ ಎನ್ನುವ ನಾಮಕರಣವಾಯಿತು. ಆ ಮಗು ಸಕಲ ಶಾಸ್ತ್ರಾಧ್ಯಯನವನ್ನು ಮಾಡುತ್ತಾ, ಉಪನಯನಾದಿಗಳೆಲ್ಲ ಮಾಡಿಕೊಂಡ ಮೇಲೆ ಶಾಸ್ತ್ರಾಧ್ಯಯನವನ್ನು ಮಾಡ್ತಾ ಬೆಳೀತಾ ಇದ್ದಾನೆ. ಪರಮೇಶ್ವರ ಒಂದು ಸಣ್ಣ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಮಿತ್ರಾವರುಣರನ್ನು ಮಹರ್ಷಿ ರೂಪದಲ್ಲಿ ಕಳಿಸ್ತಾನೆ. ಅವರು ಬಂದು ನಮಸ್ಕಾರ ಮಾಡಿದಂಥ ಬಾಲಕನನ್ನು ಕಂಡು ಶಿಲಾದನಿಗೆ ಹೇಳ್ತಾರೆ, ಏನಪ್ಪ ಈ ಹುಡುಗನ ಮುಖವನ್ನು ಕಂಡ್ರೆ ಅಲ್ಪಾಯು ಇದ್ದಂತೆ ಕಾಣ್ತಾ ಇದೆಯಲ್ಲ, ಇನ್ನು ಮುಂದಿನ ವರ್ಷವೇ, ನಾನು ಹೇಳಬಾರದು,
ಏನೋ ಅಲ್ಪ ಇದ್ದಂತೆ ನನಗಂತೂ ತೋರ್ತಾ ಇದೆಯಪ್ಪ, ಶಿವ ನಿನಗೆ ಬಹುಶಃ ಏನೋ ತಪ್ಪು ಹೇಳಿದ್ನೋ ಏನೋ, ಅಥವಾ ಅವನು ಕೇಳಿದ್ದು ನೀನು ಕೇಳಿಸ್ಕೊಂಡಿಲ್ವೋ ಏನೋ ಅಂತಂದು. ಮಹಾ ಕಷ್ಟವಾಗಿಬಿಡುತ್ತೆ ಅವನಿಗೆ, ಏನಿದು ಈ ರೀತಿ ಆಗಿಬಿಡ್ತಲ್ಲ ಅಂತ ಹೇಳಿ ನೊಂದು ಕೆಳಗೆ ಬಿದ್ದ. ಆ ಶಿಲಾದನನ್ನು ನೋಡಿ ನಂದಿ ಬಂದು ಹೇಳ್ತಾನೆ, ಅಪ್ಪ ಇಷ್ಟೊಂದು ದುಃಖಿಸಬೇಡ, ಇಷ್ಟೊಂದು ಖಿನ್ನನಾಗಬೇಡ, ಇಷ್ಟು ಮೋಹ ಪರವಶನಾಗಬೇಡ, ನೀನು ಒಬ್ಬ ಋಷಿ, ನಿನಗೆ ಇಂಥ ಮೋಹ ಸಲ್ಲ. ಈ ನಂದಿ ತಂದೆಯನ್ನು ಸಂತೈಸಿ ಶಿವನನ್ನು ಕುರಿತು ತಾನು ತಪಸ್ಸನ್ನು ಮಾಡಿ ಅವನಿಗೆ ಒಲಿಸಿ ನಾನು ಮೃತ್ಯುವನ್ನು ಗೆದ್ದು ಬರ್ತೇನೆ ಅಂತ ಹೇಳಿ ಬಂದ. ಮಾರ್ಕಂಡೇಯನಂತೆ ಈತನೂ ಬರ್ತಾನೆ. ಬಂದು ಅನೇಕ ಕಾಲ ತಪಸ್ಸನ್ನು ಮಾಡ್ತಾನೆ. ಆ ಪುಟ್ಟ ಬಾಲಕನ ತಪಸ್ಸಿಗೆ ಮೆಚ್ಚಿ, ಆ ಭಕ್ತಿಗೆ ಮೆಚ್ಚಿ ಪರಮೇಶ್ವರ ಪಾರ್ವತಿ ಸಹಿತನಾಗಿ ಬರ್ತಾನೆ. ಬಂದು ಆತನಿಗೆ ಆ ಭುಜ ಬಿಡಿದು ಎಬ್ಬಿಸಿ ಅನುಗ್ರಹ ಮಾಡಿದಾಗ ಆ ಶಿಲಾದನ ಮಗನಾದಂಥ ನಂದಿ ಹೇಳ್ತಾನೆ, ಸ್ವಾಮಿ ನನ್ನ ತಂದೆಯೇ ನನ್ನನ್ನು ಕೇಳಿದ್ದರಿಂದ ದೀರ್ಘಾಯುವಾಗಬೇಕಾಗಿತ್ತು, ಮರಣವನ್ನು ಗೆದ್ದಿರಬೇಕಾಗಿತ್ತು ನೀನು ಅಂತ ಹೇಳಿದ್ದರಿಂದ ನಾನು ನಿನ್ನನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಹೀಗಾಗಿ ನಾನು ನಿನಗೆ ತಪಸ್ಸನ್ನು ಮಾಡಿದೆ. ಪರಮೇಶ್ವರ ಹೇಳಿದ, ನೀನು ದೀರ್ಘಾಯುವೇ, ದೀರ್ಘಾಯು ಅನ್ನೋದಕ್ಕಿಂತಲೂ ನೀನು ಮರಣವನ್ನು ಗೆದ್ದವನೇ, ಅಮೃತನೇ, ಏಕೆಂದರೆ ನಿನಗೆ ಮೃತ್ಯುವಿಲ್ಲ. ಆದ್ದರಿಂದ ನಾನು ನಿನಗೆ ಅನುಗ್ರಹವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿ ತನ್ನ ಜಟೆಯನ್ನು ಸ್ವಲ್ಪ ಭಾಗ ತೆಗೆದು ಅವನ ಮೇಲೆ ಹಿಂಡಿದನಂತೆ, ನೀರು ಹಿಂಡಿದನಂತೆ. ಅದು ಅವನ ತಲೆಯಿಂದ ಕೆಳಗೆ ಹರಿದು ಹೋಗುವಾಗ ಶಿವನ ಜಟೆಯಿಂದ ಬಂದ ಉದಕವಾದ್ದರಿಂದ ಆ ಹರಿದು ಹೋದಂತಹ ನೀರನ್ನು ಜಟೋದಕ ನದಿ ಅಂತ ಹೇಳಿ ಕರೆಯಿದ್ರು. ಹಾಗೆ ಪಕ್ಕದಲ್ಲಿದ್ದಂತಹ ಪಾರ್ವತಿಗೆ ಪರಮೇಶ್ವರ ಹೇಳಿದ, ನೀನು ಇನ್ನು ಮುಂದೆ ಈ ಬಾಲಕನಿಗೆ ನಿನ್ನ ಮಗನಾಗಿರತಕ್ಕಂತಹ ವಿಘ್ನೇಶ ಹಾಗೂ ಸುಬ್ರಹ್ಮಣ್ಯರ ಸಮಾನ ಸ್ಥಾನದಲ್ಲಿ ಇವನನ್ನು ನೀನು ನೋಡಬೇಕಾಗಿದೆ, ಆದ್ದರಿಂದ ನೀನು ಅನುಗ್ರಹ ಮಾಡು ಅಂದಾಗ ಪಾರ್ವತಿ ಅತ್ಯಂತ ಮಾತೃವಾತ್ಸಲ್ಯದಿಂದ ಬಂದು ಆ ಬಾಲಕನ ಮೇಲೆ ತನ್ನ ಕೈಯನ್ನು ಹೀಗಿಟ್ಟಳಂತೆ. ಆ ಕೈನಿಂದ 3 ಅಮೃತ ಬಿಂದುಗಳು, ಕ್ಷೀರದ ಬಿಂದುಗಳು ಬಂದವು. ಆ ಬಿದ್ದು ಆ ಬಾಲಕನಿಗೆ ಬಂದದ್ದು 3 ಬಿಂದುವಾದರೂ ಅವನ ಮೇಲೆ ಅಭಿಷೇಕವಾಗಿ ಅದು ಒಂದು ನದಿಯಾಗಿ ಹರಿದು ಹೋಯಿತು ಅಂತ. ಅದರನ್ನು ತ್ರಿಸ್ರೂಪ ಅನ್ನುವಂಥ ನದಿಯ ಹೆಸರನ್ನು ಕರೆದರು. ಈ ಬಾಲಕನಿಗೆ ತಂದೆ ತಾಯಿಗಳ ಜಗತ್ ಮಾತಾಪಿತೃಗಳ ಅನುಗ್ರಹವಾಗುತ್ತಿದ್ದಂತೆ ಹಿಂದಿನ ಜನ್ಮದ ಆ ವೃಷಭದ ರೂಪ ಬಂದು ಜೋರಾಗಿ ಗಟ್ಟಿಯಾಗಿ ಕಿರಿಚಿದನಂತೆ. ಆ ಕಿರಿಚಿದಾಗ ಧ್ವನಿಯಿಂದ ಒಂದು ನದಿ ಹರಿದು ಹೋಯಿತು. ಅದನ್ನು ವೃಷಧ್ವನಿ ನದಿ ಅನ್ನುವ ಹೆಸರಿನಿಂದ ಕರೆದರು. ಪರಮೇಶ್ವರ ಈ ಬಾಲಕನಿಗೆ ಅವನ ತಂದೆ ಕೇಳಿದ್ದು ನಿನ್ನ ಸಮಾನವಾಗಿರುವತ್ತ ರೂಪ ಇರಬೇಕು ಅಂತ. ಆದ್ದರಿಂದ ಅವನ ಕಿರೀಟವನ್ನು ತೆಗೆದು ಅವನ ತಲೆಯ ಮೇಲಿಟ್ಟು ಅಲಂಕಾರ ಮಾಡಿದ. ಆಗ ಆ ಪರಮೇಶ್ವರ ಹೇಗೆ ಪ್ರಜ್ವಲಿಸಿದನೋ, ಪರಮೇಶ್ವರ ಹೇಗೆ ಇದ್ದಾನೋ ಅದರಂತೆ ಆ ಬಾಲಕ ಕಂಡ. ಈ ಶಿವ ಹೇಗಿದ್ದಾನೋ ಅವನು ಹಾಗೆ ಇದ್ದಾನೆ. ಆ ಶಿರಸ್ಸಿನ ಮೇಲೆ ಇದ್ದ ಸ್ವರ್ಣ ಕಿರೀಟವನ್ನು ಆ ಬಾಲಕನ ಮೇಲೆ ಇಟ್ಟಾಗ ಅಲ್ಲಿಯವರೆಗೆ ಆ ಗಂಗೆಯ ಸ್ಪರ್ಶದಲ್ಲಿದ್ದಂಥ ಕಿರೀಟದ 2-3 ಬಿಂದುಗಳು ಅವನ ಮೇಲೆ ಹರಿದು ಹೋಗಿ ಅದೂ ಒಂದು ನದಿಯಾಗಿ ಸ್ವರ್ಣೋದಕ ನದಿ ಎನ್ನುವ ಹೆಸರನ್ನು ಪಡೆತು. ಇದನ್ನು ನೋಡಿದಂತಹ ದೇವತೆಗಳು ಅತ್ಯಂತ ಸುವೃಷ್ಟಿಯ ಮಳೆಯನ್ನು ಆ ಬಾಲಕನ ಮೇಲೆ ಅನುಗ್ರಹ ರೂಪದಲ್ಲಿ ಹರಿಸಿ ಅದು ಮೇಘದ ಮಳೆ ಗರ್ಜನೆಯಿಂದ ಬಂದು ಆ ಮಳೆ ಅವನ ಮೇಲೆ ಹರಿದು ಅದೂ ಒಂದು ನದಿಯಾಗಿ ಹರಿದು ಹೋಯಿತು, ಜಂಬೂ ನದಿ ಅಂತ. ಹೀಗೆ ನಂದಿಯ ಅನುಗ್ರಹದ ಸಂದರ್ಭದಲ್ಲಿ 5 ನದಿಗಳಾಗಿ ಹರಿದು ಹೋಯಿತು. ಪರಮೇಶ್ವರ ಹೇಳಿದ, ಯಾರು ಈ 5 ನದಿಗಳಲ್ಲಿ ಸ್ನಾನ ಮಾಡ್ತಾರೋ, ಸ್ನಾನ ಮಾಡಿ ನಾನು ಜಪೇಶ್ವರ ಅನ್ನುವ ರೂಪದಲ್ಲಿ ಅಲ್ಲಿರ್ತೇನೆ, ಆ ನನ್ನ ರೂಪವನ್ನು ದರ್ಶನ ಮಾಡ್ತಾರೋ ಅವರಿಗೆ ಸಂಪೂರ್ಣವಾದ ಸದ್ಗತಿಯನ್ನು ನಾನು ಕೊಡ್ತೇನೆ ಅಂತ ಹೇಳಿ ಆ ಬಾಲಕನಿಗೆ ಹೇಳಿದ. ಮುಂದೆ ಯಾವ ರೀತಿ ಪರಮೇಶ್ವರ ಅವನಿಗೆ ಅನುಗ್ರಹಿಸ್ತಾನೆ, ಮುಂದೆ ಏನನ್ನು ಹೇಳ್ತಾನೆ ಅನ್ನುವುದನ್ನು ನಾವು ನಾಳೆಯ ಸಂಚಿಕೆಯಲ್ಲಿ ಅಧ್ಯಯನವನ್ನು ಮಾಡೋಣ ಅಂತ ಹೇಳ್ತಾ ನಿಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ನಮಸ್ಕಾರವನ್ನು ಹೇಳ್ತೇನೆ.